ನಮಸ್ಕಾರ ಮಿತ್ರರ ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕ ಮಿತ್ರರಿಗೂ ಸ್ವಾಗತ. ಬಿಗ್ ಬಾಸ್ ಮನೆಗೆ ಈ ಸಾರಿ ಬರ್ತಾರಂತೆ ಈ ಮಾದಕ ಚೆಲುವೆ. ವರ್ಷಾನುವರ್ಷ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುವಂಥ ಆಚೀಚೆ ಈ ಬಾರಿ ಮನೆಯಲ್ಲಿ ಯಾರನ್ನೆಲ್ಲ ಕಣ್ತುಂಬಿಕೊಳ್ಬಹುದು ಅನ್ನುವಂಥ ಚಿಂತೆ ಕೆಲವರನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಕೈಗನ್ನಡಿ ಅನ್ನುವಂಥ ರೀತಿಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಒಂದೆರಡು ತಿಂಗಳು ಬಾಕಿ ಇರುವಾಗಲೇ ಕೆಲ ಹೆಸರುಗಳು ಸಾಮಾಜಿಕ ಜಾಲತಾಣದಲ್ಲಿ ಏಕಾಏಕಿ ಸದ್ದು ಮಾಡೋದಕ್ಕೆ ಶುರು ಮಾಡಿದೆ. ಅದೇ ರೀತಿ ಈ ಬಾರಿ ಕೂಡ ಇದೇ ತರಹದ ವಾತಾವರಣ ಇದೆ. ಹಿಂದಿಯಲ್ಲಿ ಬಿಗ್ ಬಾಸ್ 19ನೇ ಸೀಸನ್ಗೆ ಈಗಾಗಲೇ ದಿನಗಣನೆ ಆರಂಭ ಆಗಿದ್ದು ಕೆಲ ಹೆಸರುಗಳು ಈ ಬಾರಿಯ ಹಿಂದಿ ಬಿಗ್ ಬಾಸ್ ಮನೆಯ ಸುತ್ತಮುತ್ತ ಕೇಳಿ ಬರ್ತಾ ಇದೆ. ಇದರ ನಡುವೆ ಇದೀಗ ತೆಲುಗಿನಲ್ಲೂ ಕೂಡ ಬಿಗ್ ಬಾಸ್ ಕಲರವ ಶುರುವಾಗಿದೆ. ಹಿಂದಿಯಲ್ಲಿ ಶುರುವಾದಂತೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೆಲುಗಿನಲ್ಲೂ ಕೂಡ ಈಗಿಂದಲೇ ತೆರೆಮರೆಯಲ್ಲಿ ಕಸರತ್ತುಗಳು ನಡೀತಾ ಇದೆ. ಎಂದಿನಂತೆ ಈ ಬಾರಿ ಕೂಡ ತೆಲುಗಿನಲ್ಲಿ ನಾಗಾರ್ಜುನ್ ಬಿಗ್ ಬಾಸ್ ಸಾರಥ್ಯವನ್ನ ವಹಿಸ್ತಾ ಇದ್ದಾರೆ. ಇನ್ನು ಪ್ರತಿ ಬಾರಿ ಹಿಂದಿ ಬಿಗ್ ಬಾಸ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಶುರುವಾದರೆ ತೆಲುಗಿನಲ್ಲಿ ಬಿಗ್ ಬಾಸ್ ಜುಲೈ ಕೊನೆಯಲ್ಲಿ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಶುರುವಾಗುತ್ತೆ. ಈ ಬಾರಿ ಕೂಡ ತೆಲುಗಿನಲ್ಲಿ ಆಗಸ್ಟ್ ಕೊನೆಯ ವಾರದಲ್ಲಿ ಬಿಗ್ ಬಾಸ್ ಆರಂಭ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆ ಕೆಲ ಹೆಸರುಗಳು ಹೈದರಾಬಾದ್ನಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು. ಈ ಪೈಕಿ ಜ್ಯೋತಿ ಪೂರ್ವಜ್ ಅಲಿಯಾಸ್ ಜ್ಯೋತಿ ರೈ ಅಲಿಯಾಸ್ ಜಯಶ್ರೀ ರೈ ಹೆಸರು ಕೂಡ ಒಂದು. ಹೌದು, ಜ್ಯೋತಿ ರೈ ಅನುರಾಗ ಸಂಗಮ, ಜೋಗುಳ, ಗೆಜ್ಜೆ ಪೂಜೆ, ಲವಲವಿಕೆ, ಕನ್ಯಾದಾನ, ಪ್ರೇರಣಾ, ಕಿನ್ನರಿ, ಮೂರು ಗಂಟು, ಕಸ್ತೂರಿ ನಿವಾಸ ಸೇರಿದಂತೆ 18ಕ್ಕೂ ಹೆಚ್ಚು ಕನ್ನಡದ ಧಾರಾವಾಹಿಯ ಮೂಲಕ ಕನ್ನಡಿಗರ ಹೃದಯವನ್ನ ಗೆದ್ದಿದ್ರು. ಸದ್ಯ ಕನ್ನಡದಿಂದ ಅಂತರವನ್ನ ಕಾಯ್ದುಕೊಂಡು ಪಕ್ಕದ ತೆಲುಗು ಕಿರುತೆರೆ ಹಾಗೂ ಚಿತ್ರರಂಗದಲ್ಲಿ ಬ್ಯುಸಿಯಾಗಿರುವಂತಹ ಜ್ಯೋತಿ ರೈ ತೆಲುಗು ನಿರ್ದೇಶಕ ಸುಕು ಪೂರ್ವಜ್ ಅವರ ಜೊತೆಯಲ್ಲಿ ಮದುವೆಯಾಗಿ ಅಲ್ಲೇ ಬದುಕನ್ನ ರೂಪಿಸಿಕೊಂಡಿದ್ದಾರೆ. ಇಂತಹ ಜ್ಯೋತಿ ರೈ ಅವರ ಹೆಸರು ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾಗುವಂತಹ ಆಚೀಚೆ ಕೇಳಿ ಬರೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಕೈಗನ್ನಡಿ ಅನ್ನುವಂತಹ ರೀತಿಯಲ್ಲಿ ಕಳೆದ ವರ್ಷ ಕನ್ನಡದ ಬಿಗ್ ಬಾಸ್ ಜ್ಯೋತಿ ರೈ ಅವರನ್ನ ಸಂಪರ್ಕ ಮಾಡಿತ್ತು. ಖುದ್ದು ಜ್ಯೋತಿ ರೈ ಈ ವಿಚಾರವನ್ನ ಕಳೆದ ವರ್ಷ ಹಂಚಿಕೊಂಡಿದ್ರು ಕೂಡ. ಕನ್ನಡದ ಬಿಗ್ ಬಾಸ್ನಿಂದ ನನಗೆ ಕರೆ ಬಂದಿದ್ದು ನಿಜ, ಆದರೆ ನಾನು ಬಂದ ಅವಕಾಶವನ್ನ ಅಷ್ಟೇ ಗೌರವದಿಂದ ತಿರಸ್ಕಾರ ಮಾಡಿದ್ದೇನೆ ಅಂತ ಹೇಳಿದ್ರು. ಈಗಾಗಲೇ ಒಪ್ಪಿಕೊಂಡಿರುವಂತಹ ಕೆಲಸಗಳ ಕಾರಣದಿಂದಾಗಿ ನಾನು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು ಅಭಿಮಾನಿಗಳ ಬೆಂಬಲಕ್ಕೆ ಮತ್ತು ಬಿಗ್ ಬಾಸ್ ನೀಡಿದ ಅವಕಾಶಕ್ಕೆ ಚಿರಋಣಿ ಅಂತ ಹೇಳಿ ಜ್ಯೋತಿ ಪೂರ್ವಜ್ ಕಳೆದ ವರ್ಷ ಹೇಳಿದ್ರು. ಈಗ ಅದೇ ಜ್ಯೋತಿ ರೈ ಹೆಸರು ಮತ್ತೊಮ್ಮೆ ಚಾಲ್ತಿಯಲ್ಲಿದೆ. ಆದರೆ ಈ ಬಾರಿ ಕನ್ನಡದ ಬಿಗ್ ಬಾಸ್ಗೆ ಅಲ್ಲ, ಬದಲಿಗೆ ತೆಲುಗು ಬಿಗ್ ಬಾಸ್ಗೆ. ಯಾರು ಗೊತ್ತು, ತೆಲುಗು ನಾಡಿನಲ್ಲಿ ಬಿಡಾರ ಹೂಡಿರುವಂತಹ ಜ್ಯೋತಿ ರೈ ಈ ಬಾರಿ ತೆಲುಗು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬಹುದು. ಕನ್ನಡದ ಬಿಗ್ ಬಾಸ್ ಆದರೂ ಸರಿ ಅಥವಾ ತೆಲುಗಿನ ಬಿಗ್ ಬಾಸ್ ಆದರೂ ಸರಿ, ಹಾಟ್ ಆಗಿರುವಂತಹ ಜ್ಯೋತಿ ರೈ ಅವರನ್ನ ಕಿರುತೆರೆಯಲ್ಲಿ ನೋಡೋದಕ್ಕೆ, ಅದರಲ್ಲೂ ಬಿಗ್ ಬಾಸ್ನಲ್ಲಿ ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.